ಫ್ರಮ್ ಡೇ ಒನ್ ನಮಗೆ ಈ ವ್ಯವಹಾರ ಬಿಟ್ಟು ಏನೂ ಗೊತ್ತಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಯಾರು ಹೇಳ್ಕೊಟ್ಟು ಬರೋದಂತಲ್ಲ ಸರ್. ಅದು ಬಟ್ಟೆ ಕಟ್ಬಿಟ್ಟು ನಾನು ದುಡ್ಡು ಸೇವ್ ಮಾಡ್ತೀನಿ ಅದೆಲ್ಲ ಹೋಯ್ತು ಸರ್. ಖರ್ಚನ್ನ ಯಾವತ್ತೂ ಹಿಡಿಬೇಡ, ಬಟ್ ನಿನ್ನ ಖರ್ಚಿಗಿಂತ ಜಾಸ್ತಿ ದುಡಿ. ನನ್ನ ಹೆಸರು ಶ್ರೇಯಾಂಸ್ ಜೈನ್ ಅಂತ. ನಾನು ಕರ್ನಾಟಕದ ಒಂದು ದಿಗಂಬರ ಮನೆತನದಿಂದ ಬಂದಂಥವ್ರು. ನನ್ನ ಅಜ್ಜ ಬ್ರಹ್ಮದೇವಯ್ಯ ಅಂತ ರಿಟೈರ್ಡ್ RTO ಆಗಿದ್ದರು. ಅವ್ರ ಮಗ ವಿಜಯ್ ಕುಮಾರ್. ನಮ್ಮ ತಂದೆ ಮತ್ತು ನಮ್ಮ ಮುತ್ತಾತ ಕೈಗಾರಿಕೋದ್ಯಮಿಗಳಾಗಿದ್ದಂಥವ್ರು. ಮಧ್ಯದಲ್ಲಿ ನಮ್ಮ ತಾತ ಒಂದು ಕೆಲಸಕ್ಕೆ ಹೋದರು. ಬಟ್ ಬೇಸಿಕ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಅಕ್ರಾಸ್ ಇಂಡಿಯಾ ನಮ್ಮ ಜೈನ್ ಕಮ್ಯುನಿಟಿ ಏನಿದೆ, ಇಟ್ ಈಸ್ ಆಲ್ವೇಸ್ ಬೀನ್ ಎ ಬಿಸ್ನೆಸ್ ಓರಿಯೆಂಟೆಡ್ ಕಮ್ಯುನಿಟಿ ಆಗಿದೆ. ಇಲ್ಲಿ ನಮ್ಮ ಕಮ್ಯುನಿಟಿನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಎಲ್ಲರಿಗೂ ಇಟ್ ಕಮ್ಸ್ ಇನ್ ದ ಜೀನ್ಸ್. ಅದು ಏನಕ್ಕೆ ಅಂತ ನನಗೂ ಅರ್ಥ ಆಗಿಲ್ಲ. ಬಟ್ ಒಂದು ಅಂದರೆ ಮನೆಯಲ್ಲಿರೋ ವಾತಾವರಣ ಇರ್ಬೋದು. ನಾವು ಮನೆಯಲ್ಲಿ ಇವಾಗ ನಮ್ಮ ತಂದೆ ಯಾವ ಥರ ನಡೀತಾಯಿದ್ರು, ಅವರು ಇಂಡಸ್ಟ್ರಿ ನಡೆಸಿದ್ರು. ನನಗದು ಬಂತು, ನಾನು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂತ. ಅದು ಸಹಜ. ಇವತ್ತು ಹೆಂಗಾಗಿದೆ ಅಂದರೆ, ಒಬ್ಬ ರಾಜಕೀಯದವರು ಅವ್ರ ಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತಾರೆ, ಫಿಲಮ್ ಆ್ಯಕ್ಟ್ರ್ ಮಕ್ಕಳು ಫಿಲಮ್. ಅದೇ ಥರ ನಾನು ತಿಳಿದಂಗೆ ಮೋಸ್ಟ್ಲಿ ನಮ್ಮ ಜೈನ್ ಕಮ್ಯುನಿಟಿನಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಅಪ್ಪನೂ ಬಿಸ್ನೆಸ್ಸಲ್ಲೇ ಇದ್ದರು, ಅದರಿಂದ ನಾವು ವ್ಯವಹಾರಕ್ಕೆ ಬರಬೇಕು ಅನ್ನೋದೊಂದು ಬಂದಿದೆ. ಬಟ್ ಒಂದು ನನ್ನ ಇದು ಅಂದರೆ, ಅವರಲ್ಲಿರೋ ಡಿಸಿಪ್ಲೀನು ಅದು ನಮ್ಗೆ ಹಂಗೆ ಫಾರ್ವರ್ಡ್ ಆಗುತ್ತೆ. ಮತ್ತು ಅವ್ರು ಲೆಕ್ಕ ಹಾಕ್ತಾ ಇದ್ದಿದ್ದೇ ಆಗ್ಬೋದು, ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟಪಡ್ಬೋದು, ಅಥವಾ ನಮಗೆ ಅವರು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟಪಟ್ಟರು, ಎಲ್ಲಿ ಹೋದರು, ಅದೆಲ್ಲ ತಿಳ್ಕೊಳ್ತೀವಲ್ಲ, ಅದು ನಮಗೆ ಮೋಸ್ಟ್ಲಿ ಸಹಾಯ ಆಗಿರ್ಬೋದು ನಮಗೆ ಬಿಸ್ನೆಸ್ಸಿಗೆ ಬರಲಿಕ್ಕೆ. ಇವಾಗ ಹೊಸದಾಗಿ ಬರೋರ್ಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ನಮಗೇನೆಂದರೆ ನಮ್ಮ ಹುಟ್ಟಿಂದ ಇದನ್ನೇ ನೋಡಿರ್ತೀವಿ. ಇವತ್ತು ನನಗೆ 48 ವರ್ಷ, ನೀನು ಎಷ್ಟು ವರ್ಷದಿಂದನಪ್ಪ ಬಿಸ್ನೆಸ್ಸಲ್ಲಿದ್ಯಾ? ನಾನು 48 ವರ್ಷದಿಂದ ಇದ್ದೀನಿ ಅಂತೀನಿ. ಏನಕ್ಕೆ ಅಂದರೆ, ಫ್ರಮ್ ಡೇ ಒನ್ ನಮಗೆ ಈ ವ್ಯವಹಾರ ಬಿಟ್ಟು ಏನೂ ಗೊತ್ತಿಲ್ಲ. ನಮ್ಗೆ ಇಟ್ ವಾಸ್ ಮೇ ಬಿ ಇನ್ ಅವರ್ ಡೆಸ್ಟಿನಿ ದಟ್ ವಿ ಹ್ಯಾವ್ ಟು ಬಿ ಇನ್ ಬಿಸ್ನೆಸ್. ಸೊ ನಮಗೆ ಮೊದಲನೇ ದಿನದಿಂದನೂ ಅದೇ ಥರ ಮೋಲ್ಡ್ ಆಗ್ತಾ ಬಂದು, ಅಥವಾ ಮೋಲ್ಡ್ ಮಾಡ್ಕೊಂಡು ಬಂದರು. ಸೊ ದಿಸ್ ಈಸ್ ಹ್ಯಾಪ್ನಿಂಗ್ ಅಕ್ರಾಸ್ ಇಂಡಿಯಾ. ನೀವು ಇಂಡಿಯಾದಲ್ಲಿ ಎಲ್ಲೇ ಹೋಗಿ, ಇವಾಗ ಪಾರ್ಸಿ ಆಗಲಿ, ಜೈನ್ಸ್ ಆಗಲಿ, ಅವ್ರವ್ರ ಕಮ್ಯುನಿಟಿನಲ್ಲಿ ಬಂದವಂಥವರು ಅದೇ ಲೈನಲ್ಲಿ ಹೋಗ್ತಾ ಇದ್ದಾರೆ. ಅದೇ ಥರ ನಮ್ಮ ಜೈನ್ ಕಮ್ಯುನಿಟಿನಲ್ಲಿ ಬಂದವರು ದೇ ಹ್ಯಾವ್ ಆಲ್ವೇಸ್ ಬೀನ್ ಟುವರ್ಡ್ಸ್ ಬಿಸ್ನೆಸ್. ಬಟ್ ಒಂದು ನೀವು ನೋಡಿರ್ಬೋದು, ಜೈನರ ಜೊತೆ ಕೆಲಸ ಮಾಡಿದವರು ಒಳ್ಳೆ ಚೆನ್ನಾಗಿ ಲೆಕ್ಕ ಇಡ್ತಾರೆ, ವ್ಯವಹಾರ ಒಳ್ಳೇದು ಮಾಡ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋ ಥರ ಅಕ್ರಾಸ್ ಇಂಡಿಯಾ, ಅಟ್ಲೀಸ್ಟ್ ನಾನು ಕರ್ನಾಟಕದಲ್ಲಿ ನೋಡಿದಂಥವ್ರು ಒಂದು ಮೋಸ ಅಂತೂ ಮಾಡಲ್ಲ. ಅದೊಂದು ನಾನು ನೋಡಿದಂಥ ನನ್ನ ಅನುಭವದಲ್ಲಂತೂ ಯಾರು ಮೋಸ ಮಾಡಿದಂಥವ್ರಂತೂ ಬಂದಿಲ್ಲ. ವ್ಯವಹಾರ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ಇವತ್ತೂ ಅಷ್ಟೇ ನಮ್ಮ ಜೈನರು ಬಹುಪಾಲು ಜನ ವ್ಯವಹಾರಸ್ಥರಾಗಿದ್ದಾರೆ. ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅದು ಪ್ರಾವಿಷನ್ ಸ್ಟಾಲ್ ಆಗಿರ್ಬೋದು. ನಮ್ಮ ಕೆಲಸಕ್ಕೆ ಹೋದಕ್ಕಿಂತ ಜಾಸ್ತಿ ಜನ ನಮ್ಮಲ್ಲಿ ಬಿಸ್ನೆಸ್ಸಲ್ಲೇ ಉಳಿದಿದ್ದಾರೆ ಸರ್. ಇವತ್ತು ಇಂಡಿಯಾದಲ್ಲಿರೋ ಎಷ್ಟು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ನೋಡಿದ್ದೀರಾ. ಬೇಸಿಕ್ಲಿ ಗುಜರಾತಿಗಳಿರ್ಬೋದು, ಬಟ್ ಆದರೂ ಜೈನ್ಸ್ಗಳು ಅವರೂ. ಅಥವಾ ನೀವು ಮಾರ್ವಾಡಿ ಅಂತ ಹೇಳ್ತಾರೆ, ಮಾರ್ವಾಡಿ ಈಸ್ ಓನ್ಲಿ ಒಂದು ರೀಜನ್. ಬಟ್ ಅಲ್ಲೂ ಕಮ್ಯುನಿಟಿ ವೈಸ್ ಬಂದಾಗ ನಮ್ಮ ಜೈನರು ಪಂಗಡದಿಂದ ಬಂದಂಥವ್ರು ದೇ ಹ್ಯಾವ್ ಆಲ್ವೇಸ್ ಬೀನ್ ಟುವರ್ಡ್ಸ್ ಬಿಸ್ನೆಸ್. ಆ್ಯಂಡ್ ಅಲ್ಲಿ ಏನಾಗೋಗುತ್ತೆ ಅಂದರೆ, ಮನೆಯಲ್ಲಿ ಹುಟ್ಟಿನಿಂದ ಮನೆಯಲ್ಲಿರೋ ದುಡ್ಡು ಓಡಾಟ ಇರೋದು ನೋಡಿರ್ತಾರೆ, ಅಥವಾ ಕೆಲಸ ಮಾಡೋದು ನೋಡಿರ್ತಾರೆ. ಇವಾಗ ಗೋಲ್ಡ್ ಸ್ಮಿತ್ ಆಗಿರ್ತಾರೆ ಅಂದ್ಕೊಳ್ಳಿ. ಇವಾಗ ನಮ್ಮಲ್ಲಿ ಜೈನ್ಸ್ ಯಾರೂ ಗೋಲ್ಡ್ ಸ್ಮಿತ್ ಇಲ್ಲ, ಬಟ್ ಇಂಡಿಯಾದಲ್ಲಿ ಎಷ್ಟು ಜ್ಯುವೆಲರಿ ಅಂಗಡಿಗಳಿದೆ ನೋಡಿ, ಎಲ್ಲ ಜೈನರೇ ಇಟ್ಟಿರ್ತಾರೆ. ಇದು ಮುಂಚೆಯಿಂದನೇ ಹಾಗೆ ಬಂದಿದೆ. ಅದೇ ಜನ್ರೇಷನ್ನಲ್ಲಿ ಒಂದು ಕಲ್ತ್ಕೊಂಡಿರ್ತಾರೆ. ಯಾಕೆಂದರೆ ಇವಾಗ ನಮ್ಮಲ್ಲಿ ಒಂದು ಸ್ಕಿಲ್ಲಲ್ಲಿ ಒಂದು ಬರುತ್ತೆ, ರೆಕಗ್ನಿಷನ್ ಆಫ್ ಪ್ರೇಯರ್ ಲರ್ನಿಂಗ್. ಅದೇ ಥರ ನೀವು ಜೈನರುಗಳಿಗೆ ರೆಕಗ್ನಿಷನ್ ಆಫ್ ಪ್ರೇಯರ್ ಲರ್ನಿಂಗ್ ಅಂದರೆ ವ್ಯವಹಾರನೇ ಮಾಡಬೇಕು ಅನ್ನೋದು ಅವರು ಜೀನ್ಸಲ್ಲೇ ಬಂದುಬಿಟ್ಟಿದೆ. ಅವರು ಬೇರೆದು ಮಾಡಬೇಕು ಅಂದ್ರೂ ಅದಾಗಲ್ಲ, ಅದೇನು ಅಂತ ಗೊತ್ತಿಲ್ಲ. ಬಟ್ ಇವತ್ತು ಕೆಲವು ಮಕ್ಕಳು ಹೋಗ್ತಾ ಇದ್ದಾರೆ, ಇವತ್ತು ಚಾರ್ಟೆಡ್ ಅಕೌಂಟೆಂಟ್ಗಳು ಆಗ್ತಾ ಇದ್ದಾರೆ, IASಗಳು ಆಫೀಸರ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ, IPS ಆಗ್ತಾ ಇದ್ದಾರೆ. ಬಟ್ ಆದರೂ ಮೇಜರ್ ನಮ್ಮ ಕಮ್ಯುನಿಟಿಯಿಂದ ಬಂದವರು ದೇ ಹ್ಯಾವ್ ಆಲ್ವೇಸ್ ಬೀನ್ ಉದ್ಯೋಗದಾತರು, ಉದ್ಯೋಗಸ್ಥರು ಮತ್ತು ಬಿಸ್ನೆಸ್ಮೆನ್ಗಳು ಸರ್. ನನಗೆ ತಿಳಿದಂಗೆ ಯಾವುದೇ ಕಮ್ಯುನಿಟಿ ಬಂದ್ಬಿಟ್ಟು ದುಡ್ಡು ಕೊಡ್ತಾರೆ, ಅದೆಲ್ಲೆಲ್ಲೋ ಹೇಳ್ತಾರೆ 0.5% ಕೊಡ್ತಾರಂತೆ ಜೈನರು, 1% ಕೊಡ್ತಾರೆ. ನಾವಂತೂ ಕೇಳಿದ್ದೀವಿ ಹೊರತು ನಾನು ಎಲ್ಲೂ ನೋಡಿಲ್ಲ.
ಕಮ್ಯುನಿಟಿ ಈಸ್ ಓನ್ಲಿ ಫಾರ್ ದೇವರು ದಿಂಡ್ರು ಮಾಡಲಿಕ್ಕೆ ಹೊರತು ನಾವೇನು ಬ್ಯಾಂಕ್ ಹೋಗಿ ಅಪ್ರೋಚ್ ಮಾಡಿ ಏನು ವ್ಯವಹಾರ ಮಾಡ್ತೀವಿ ಅದೇ ಸರ್. ನಮಗಂತೂ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಕನ್ನಡ ಜೈನರಲ್ಲಂತೂ ನಾನು ನೋಡಿಲ್ಲ. ಬಟ್ ಒಂದು ಅಂದರೆ ಏನಾದರೂ ಕಷ್ಟ ಸುಖ ಅಂತ ಅಂದರೆ ಎಲ್ಲ ಕಮ್ಯುನಿಟಿ ಥರನೇ ನಮ್ಮಲ್ಲೂ ಕೈ ಸಾಲಗಳು ಕೊಡ್ತಾರೆ, ಅತ್ತೆ ಮಾವ ಅಣ್ಣ ತಮ್ಮ, ಅದು ತುಂಬ ಚೆನ್ನಾಗಿದೆ. ಅದೊಂದು ಬೇಸಿಕ್ಲಿ ಮಾಡ್ತಾರೆ ಹೊರತು ನಾನು ನೋಡಿರೋದು ಇಲ್ಲ, ನಾನು ಕೇಳಿರೋದು ಇಲ್ಲ. ಬರೇ ಯಾರೋ ಮಾಡ್ತಾರಂತೆ ಮಾರೋಡಿ, ನಮಗಂತೂ ಅದು ಅನುಭವ ಆಗಿಲ್ಲ ಸರ್. ಸರ್ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಅಂದರೆ, ನಮ್ಮ ತಂದೆಯವ್ರ ಮಾತು ನಾನೊಂದು ಹೇಳ್ತೀನಿ, ಖರ್ಚನ್ನ ಯಾವತ್ತೂ ಹಿಡಿಬೇಡ, ಬಟ್ ನಿನ್ನ ಖರ್ಚಿಗಿಂತ ಜಾಸ್ತಿ ದುಡಿ. ಒಳ್ಳೆತನದಲ್ಲಿ ನೀನು ಎಷ್ಟು ದುಡಿಯೋಕ್ಕಾಗುತ್ತೆ ದುಡಿ. ನೀನು ಖರ್ಚು ಕಮ್ಮಿ ಮಾಡಿ ನಾನು ಹೊಟ್ಟೆ ಕಟ್ಬಿಟ್ಟು ನಾನು ದುಡ್ಡು ಸೇವ್ ಮಾಡ್ತೀನಿ, ಅದೆಲ್ಲ ಹೋಯ್ತು ಸರ್. ಅದು ವಿ ಡೋಂಟ್ ಬಿಲೀವ್ ಇನ್ ದಟ್. ಅಟ್ಲೀಸ್ಟ್ ನಾನು ಬಿಲೀವ್ ಮಾಡಲ್ಲ. ಯಾಕೆಂದರೆ ನಮ್ಮ ತಂದೆಯಿಂದ ನನಗೆ ಬಂದಂಥದ್ದು, ನಿನ್ನ ದುಡಿಮೆ ಜಾಸ್ತಿ ಮಾಡ್ಕೊಂಡು ಹೋಗು, ಖರ್ಚಾದ್ರ ಪಾಡಿಗೆ ಹೆಂಗೋ ಮೇಂಟೈನ್ ಆಗೋಗುತ್ತೆ. ಬಟ್ ನಮ್ದು ಇವತ್ತು ಹೆಂಗಾಗೋಗಿದೆ, 8ರಿಂದ 8 ನಾವು ದುಡಿತೀವಿ, ಇನ್ನು ಖರ್ಚು ಮಾಡೋಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ, ಆ ಥರ ಆಗೋಗಿದೆ. ಯಾಕೆಂದರೆ ಶಿಸ್ತು ಅನ್ನೋದೊಂದು ನಮ್ಮ ಕಮ್ಯುನಿಟಿನಲ್ಲಿ ತುಂಬ ಇದೆ ಸರ್. ಯಾಕೆಂದರೆ ಮುಂಚೆಯಿಂದಲೂ ನಾವು ನೋಡ್ಕೊಂಬಂದಿದ್ದೀವಿ, ಶಿಸ್ತಿಲ್ಲ ಅಂದರೆ ಇವತ್ತು ಯಾವುದೇ ವ್ಯವಹಾರದಲ್ಲಿರಲ್ಲ. ಆ್ಯಂಡ್ ದಟ್ ಈಸ್ ಒನ್ ಪಾರ್ಟ್ ಆಫ್ ಮೈ ಕಮ್ಯುನಿಟಿ ವಿಚ್ ಹ್ಯಾವ್ ಸೀನ್. ಜೈನಿಸಮಲ್ಲಿ ಬಂದಂಥ ಜನಕ್ಕೆ ತುಂಬ ಶಿಸ್ತು. ನೀವು ನೋಡಿದರೆ ನಮ್ಮಲ್ಲಿ ಎಲ್ಲದರೊಳಗೂ ಕಠೋರತೆ ಜಾಸ್ತಿ. ಬೆಳಗ್ಗೆ ಸಂಜೆ 6 ಗಂಟೆ ಆದಮೇಲೆ ಊಟ ಮಾಡಲ್ಲ. ಸೊ ಅವ್ರದ್ದೇನು ಕೆಲಸ ಮುಗಿಸ್ಕೊಂಡು 6 ಗಂಟೆಗೆ ಮನೆಗೆ ಬಂದು ಸೇರ್ಕೊಳ್ಳಿ ಅನ್ನೋದು. ಇವತ್ತು ಅದು 8 ಗಂಟೆ ಆಗಿದೆ, 10 ಗಂಟೆ ಆಗಿದೆ. ಬಟ್ ನಮ್ಮಲ್ಲಿ ಜೈನರಲ್ಲಿರುವಂಥ ಶಿಸ್ತು ಇನ್ಯಾವ ಕಮ್ಯುನಿಟಿನಲ್ಲೂ ಬರಲ್ಲ ಸರ್. ನಮ್ಮಲ್ಲಿ ಈರುಳ್ಳಿ ಬೆಳೆನೂ ತಿನ್ಕೋತಾ ಇರಲಿಲ್ಲ. ನಿಮ್ಮ ನೋಡಿರ್ಬೋದು, ನಮ್ಮಲ್ಲಿ ಜನ ಎಷ್ಟು ಮೆಲೋಡ್ ಅಂದರೆ ಮಕ್ಕಳು ಥರ ಮಾತಾಡೋರು. ಇವತ್ತೇನಾಗೋಗಿದೆ, ಆರ್ಗ್ಯಾನಿಕ್ ಬಂತು, ಎಲ್ಲ ಆಚೆ ಕಡೆ ಹೋದರೆ ಈರುಳ್ಳಿ ಬೆಳ್ಳುಳ್ಳಿ ತಿಂದು, ಇವತ್ತು ಸೊಸೈಟಿನಲ್ಲಿ ಹೇಗಿದೆ ಅದೇ ಥರ ನಡೀತಾ ಇದೆ ಸರ್. ಬಟ್ ಒಂದು ಅಂದರೆ ಇವತ್ತು ಜೈನಲ್ಲಿ ಸುಮಾರು ಜನ ದೇ ರಿಯಲಿ ಫಾಲೋ ಸಾತ್ವಿಕ ಬದುಕೆ ನಡೆಸ್ತಾ ಇದ್ದಾರೆ. ಎಲ್ಲೇ ಇದ್ದರೂ ಸಂಜೆ 6 ಗಂಟೆಗೆ ಊಟ ಮಾಡ್ತಾರೆ. ಇವಾಗ ನನಗೂ ನಮ್ಮ ಮನೆಯಲ್ಲಿ ಎಷ್ಟೊಂದು ಜನ ನೋಡಿದ್ದೀವಿ, 6 ಗಂಟೆ ಅಷ್ಟಾಗಿ ಆಫೀಸಲ್ಲಿದ್ದರೂ ಊಟ ತರಿಸ್ಕೊಂಡು ಅಲ್ಲೇ ತಿಂದು ಮುಗಿಸ್ತಾರೆ. ನಡೀತಾ ಇದೆ ಸರ್. ಇವತ್ತು ನಿಮಗೂ ಗೊತ್ತು, ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಯಾರು ಹೇಳ್ಕೊಟ್ಟು ಬರೋದಂತಲ್ಲ ಸರ್. ಅದು ಇದು ನೋಡಿ ಕಲಿಬೇಕು, ಆಸಕ್ತಿ ಇರಬೇಕು. ಇವತ್ತು ಆಸಕ್ತಿನೇ ಇಲ್ಲ ಅಂದರೆ ನೀವೊಂದು ಹಸುನ ತಗೊಂಡೋಗಿ ನೀರ್ವರೆಗೂ ಕರ್ಕೊಂಡು ಹೋಗ್ಬೋದೇ ಹೊರತು ಅದಕ್ಕೆ ಬಾಯಿಗಂತೂ ಹಾಕೋಕ್ಕಾಗಲ್ಲ. ಇವತ್ತು ಜನಕ್ಕೆ ಏನು ನೀಡಿದೆ ಅದ್ರ ಪ್ರಕಾರ ಕಲಿತಾರೆ. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್, ಆ್ಯಸ್ ಐ ಟೋಲ್ಡ್ ಯು, ಇಟ್ ಕಾಂಟ್ ಬಿ ಥಾಟ್. ಯು ಕ್ಯಾನ್ ಟ್ರೈ ಟು ಇಂಪಾರ್ಟ್ ಇನ್ ಇಟ್, ಬಟ್ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕಾಗಲ್ಲ. ಜನ ಸಮಯ ಸಂದರ್ಭದ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಇಂಪಾರ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ನಮ್ಮ ಜೈನಿಸಮಲ್ಲಿ ನನ್ನ ಅನುಭವನೇ ಹೇಳಿದಾಗ ನಿಮಗೆ ಬೆಳಗ್ಗೆ ನಾನು ಹೇಳಿದೆ, ಐ ಡೋಂಟ್ ಡೂ ವಾಟ್ ಅದರ್ಸ್ ಡೂ. ನಮಗೆ ಆದ ಒಂದು ಸಪ್ರೇಟ್ ದಾರಿ ಮಾಡ್ಕೊಳ್ಳೋದು, ಅದು ನನಗೆ ನಮ್ಮ ಅಪ್ಪನಿಂದ ಬಂದಿದ್ದೋ ಅಥವಾ ನಮ್ಮ ಜನಾಂಗದಿಂದ ಬಂದಿದ್ದೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ನಾನು ನೋಡಿದ್ದು ಅಂದರೆ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಏನಿದೆ, ಅದು ಪ್ರಾಬ್ಲಿ ಇಟ್ ಈಸ್ ಇಂಪಾರ್ಟೆಡ್ ಇನ್ ಅಸ್. ನಾನೇನು ಅಂದ್ಕೊಂಡಿದ್ದೆ, ನೀವು ಹೇಳೋವರೆಗೂ ಇದು ನಮ್ಮ ತಂದೆಯಿಂದನೇ ಬಂದಿರೋದು ಅಂತ, ಅಥವಾ ನಮ್ಮ ಜೀನ್ಸಲ್ಲಿ ಬಂದು ಅಂತ. ಮೇ ಬಿ ದಟ್ ಈಸ್ ಪಾರ್ಟ್ ಆಫ್ ಮೈ ರಿಲಿಜನ್ ಆಲ್ಸೋ, ದಟ್ ವಿ ಹ್ಯಾವ್ ಬೀನ್ ಟೇಕಿಂಗ್ ಮೋರ್ ರಿಸ್ಕ್ಸ್ ಆ್ಯಂಡ್ ರಿಸ್ಕ್ ಟೇಕಿಂಗ್ ಅಬಿಲಿಟಿ ನಾವು ಹಿಂದೆ ಮುಂದೆ ನೋಡಲ್ಲ. ಆ್ಯಂಡ್ ನೀವು ಗುಜರಾತಲ್ಲಿ ನೋಡಿದ್ರೆ, ನೀವು ಹೇಳಿದ್ರಿ ಶೇರ್ಸಲ್ಲಿ ಹಾಕಬೇಕು ಅಂದರೆ ಇದೊಂದು ಜೂಜು. ನಮಗೆ ಜೂಜಲ್ಲಿ ಹೋಗಲ್ಲ, ಎಲ್ಲ ಇಲ್ಲಿ ಶೇರಲ್ಲಿ ತುಂಬ ಜನ ಮಾಡ್ತಾರೆ. ನಂದೇನಂತ ಶೇರ್ಸಲ್ಲಿಲ್ಲ. ಬಟ್ ಲೈಕ್ ಐ ಟೋಲ್ಡ್ ಯು, ಅವರ್ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಈಸ್ ಮೋರ್ ದೆನ್ ವಾಟ್ ಅದರ್ಸ್ ಡೂ ಸರ್. ಇವತ್ತು ಜನ ಏನಾಗೋಗಿದೆ, ಪೋಸ್ಟ್ ಕರೋನಾ ಬಂದಮೇಲೆ ಜನ ಇವಾಗ ಸೇವಿಂಗ್ ಬಗ್ಗೆನೇ ಯೋಚನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಮುಂಚೆ ನಾವು ದುಡ್ಡು ಕೂಡಿಡಬೇಕು, ನಾಳೆ ನಾವು ನಮ್ಮ ಮಕ್ಕಳು. ಇವತ್ತು ಹೆಂಗೋಗಿದೆ ಅಂದರೆ, ಮಕ್ಕಳು ಎಷ್ಟು ಸ್ವತಂತ್ರ ಆಗಿದ್ದಾರೆ ಅಂದರೆ, ನಾಳೆ ಅಪ್ಪ ಅಮ್ಮನ ಹತ್ರ ಬರ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಮುಂಚೆ ನಾವು US ಕಲ್ಚರ್ ಅಂತ ಹೇಳುವು, US ಅಲ್ಲೆಲ್ಲ 15-16 ವರ್ಷ ಆದ ತಕ್ಷಣ ಮಕ್ಕಳೇ ಒಂದು ಸಪ್ರೇಟ್ ಮನೆ ಮಾಡಿರೋರು. ಇವತ್ತು ಇಂಡಿಯಾದಲ್ಲೂ ಯಾವ ಥರ ಕಲ್ಚರ್ ಬಂದಿದೆ ಅಂದರೆ, ಅಪ್ಪ ಮನೆ ಇದೆ, ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ, ಬಾಡಿಗೆ ಬರುತ್ತೆ, ಇಲ್ಲ ದುಡ್ಡು ನನ್ನ ಅಕೌಂಟ್ಗೆ ಹಾಕಿ ಸಾಕು ಅನ್ನೋದು. ಇವಾಗ ಸೇವಿಂಗ್ಸ್ ಅನ್ನೋದು ನಮ್ಮಲ್ಲೂ ಕಮ್ಮಿ ಆಗ್ತಾಯಿದೆ. ನಮ್ಮ ಇಂಡಿಯಾದಲ್ಲಿ ಬಿಫೋರ್ ಡಿಮಾನಿಟೈಸೇಷನ್ ವಿ ಹ್ಯಾಡ್ ಎ ಪ್ಯಾರಲಲ್ ಎಕನಾಮಿ. ನಮ್ಮ ಹತ್ರ ನಾವು ಬ್ಯಾಂಕಿಗೆ ದುಡ್ಡು ಹೋದೇವೆ, ಅಮ್ಮ
ನಿಂದು ಗೋಲ್ಕದಲ್ಲಿ ಇದೆಯಲ್ಲ ದುಡ್ಡು ಕೊಡು, ಹೆಂಡ್ತಿಗೆ ಹೋಗ್ಬಿಟ್ಟಪ್ಪ ನಿನ್ನ ದುಡ್ಡು ಇದೆಯಲ್ಲ ಕೊಡು ಅನ್ನುವು. ಇವತ್ತು ಏನಾಗೋಗಿದೆ, ಪೋಸ್ಟ್ ಡಿಮಾನಿಟೈಸೇಷನ್ ಆ ಪ್ಯಾರಲಲ್ ಎಕನಾಮಿನೇ ಹೋಗ್ಬಿಟ್ಟಿದೆ. ಇವಾಗ ಸೇವಿಂಗ್ಸ್ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಎಷ್ಟಿದೆ ಅಷ್ಟೇ. ಇವತ್ತು ನಮ್ಮಮ್ಮ ಬ್ಯಾಂಕಲ್ಲಿ ಎಷ್ಟು ಸೇವಿಂಗ್ ಇಟ್ಟಿದ್ದಾರೆ ನನಗೆ ಗೊತ್ತು, ನನ್ನ ಹೆಂಡ್ತಿ ಎಷ್ಟು ಇಟ್ಟಿದ್ದಾರೆ ಗೊತ್ತು, ಅದು ಯಾವಾಗ ತೆಗೆದಿರ್ತೀವಿ ಅನ್ನೋದೇ ಗೊತ್ತಿರಲ್ಲ. ಮುಂಚೆ ಏನಾಗೋದು, ಯಾವಾಗಲೇ ಹೋಗಿ ಕೇಳಿದ್ರು ಅಮ್ಮ ಒಂಥರ ಅಕ್ಷಯ ಪಾತ್ರೆ. ಇದು ನನ್ನ ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲೂ ಅಷ್ಟೇ. ಈ ಗೋಲ್ಕದಲ್ಲಿ ಇದ್ದಿದ್ದ ದುಡ್ಡು, ಜೀರಿಗೆ ಡಬ್ಬದಲ್ಲಿ ಇದ್ದಿದ್ದ ದುಡ್ಡು ಇವತ್ತು ಅದೆಲ್ಲ ಕಮ್ಮಿ ಆಗೋಗಿದೆ. ಏನಂದರೆ ಮಕ್ಕಳು ನಾಳೆ ನಮ್ಮ ಜೊತೆ ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ನಾಳೆ ಅನ್ನೋದೇ ಮರ್ತೋಗಿದ್ದೀವಿ ಇವತ್ತು ಕರೋನಾ ಆದಮೇಲೆ. ಆ್ಯಂಡ್ ಡಿಮಾನಿಟೈಸೇಷನ್ ಆದಮೇಲೆ ತುಂಬ ಜನ ಏನು ಸೇವಿಂಗ್ ಮಾಡ್ಕೊಂಡಿದ್ರು, ತುಂಬ ಜನ ನೋಟ್ ಬಂದಿ ಟೈಮಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡ್ರು. ಅದೆಲ್ಲ ನೋಡಿದ್ಮೇಲೆ ಇವತ್ತು ನಮ್ಮ ಇಂಡಿಯಾದಲ್ಲೂ ವಿ ಆರ್ ನೋ ಡಿಫ್ರೆಂಟ್ ಫ್ರಮ್ ಯು ಎಸ್ ಸರ್. ಇವತ್ತು ಎಲ್ಲರೂ ಇವತ್ತಿನ ನೋಡೋಣ, ಖರ್ಚು ಮಾಡೋಣ, ಜೀವನ ನಡೆಸೋಣ. ನಾಳೆ ಬಗ್ಗೆ ನಮ್ಮಲ್ಲೂ ಕಮ್ಮಿ ಆಗಿದೆ. ಇಟ್ ಮೇ ಬಿ ಮೈ ದಿಸ್ ಥಿಂಗ್, ಬಟ್ ದಟ್ ಈಸ್ ವಾಟ್ ಐ ಹ್ಯಾವ್ ಬೀನ್ ಸೀಯಿಂಗ್ ಅಕ್ರಾಸ್ ದ ಸೊಸೈಟಿ. ಯಾರೂ ಅಂಥ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಇಂಪ್ಯಾಕ್ಟ್. ಬಟ್ ನಮ್ಮ ಇಂಡಿಯಾ ಯಾವಾಗಲೂ ಏನಕ್ಕೆ ಪ್ಲಸ್ ಆಗಿತ್ತು ಅಂದರೆ, ವಿ ವರ್ ನೆವರ್ ಎ ಕಮ್ಯುನಿಸ್ಟ್ ಕಂಟ್ರಿ, ನಾಟ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ವಿ ವರ್ ನಾಟ್ ಡಿಪೆಂಡೆಂಟಿಂಗ್ ಟೂ ಮಚ್ ಆಫ್ ಸೇವಿಂಗ್ಸ್ ಇನ್ ದ ಬ್ಯಾಂಕ್ಸ್. ಯಾಕೆಂದರೆ ವಿ ಆಲ್ವೇಸ್ ಹ್ಯಾಡ್ ನಮಗೆ ಮನೆಯಲ್ಲಿ ಸೇವ್ ಮಾಡಿ ನಮ್ಮ ಜೋಬಲ್ಲಿ ಏನು ದುಡ್ಡಿತ್ತು ಅದು ನಮಗೊಂದು ಕಾನ್ಫಿಡೆನ್ಸ್ ಕೊಡೋದು. ಇವತ್ತು ಆ ಕಾನ್ಫಿಡೆನ್ಸ್ ಇಲ್ಲ. ಬಟ್ ಆದ್ರೂ somehow I have not been seeing that much of impact on savings. ಜನ ಇವಾಗ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದಟ್ ಹ್ಯಾಸ್ ಟು ಚೇಂಜ್. ಒಂದು ಇಟ್ಸ್ ಆಲ್ವೇಸ್ ರಾಂಗ್ ಟು ಸೇ ದಟ್ ಎ ಕಮ್ಯುನಿಟಿ ಈಸ್ ಕನೆಕ್ಟೆಡ್ ಟು ವರ್ಕ್ ವಾಟ್ ದೇ ಆರ್ ಡೂಯಿಂಗ್. ಬಿಸ್ನೆಸ್ಸಲ್ಲಿ ಈ ಕಮ್ಯುನಿಟಿ ಇರಬೇಕು, ಆ ಕಮ್ಯುನಿಟಿ ಇರೋದನ್ನೆಲ್ಲ ಸುಳ್ಳು ಸರ್. ಇಟ್ ಈಸ್ ಎ ಮುಕ್ತವಾದ ವರ್ಲ್ಡು, ಫ್ರೀ ಎಕನಾಮಿ, ಎಲ್ಲರೂ ಎಲ್ಲ ಬಿಸ್ನೆಸ್ಸು ಮಾಡಬೇಕು. ಬಟ್ ನಂದೊಂದು ಅಂದರೆ there should be more thrust towards manufacturing sector, more thrust towards agriculture sector. ಇವತ್ತು ಏನಾಗ್ತದೆ, ಹಳ್ಳಿಗಳಲ್ಲಿ ಹೋದರೆ ರೈತರು ಮಕ್ಕಳು ಇವತ್ತು ಊರಲ್ಲಿ ಯಾರೂ ಇಲ್ಲ ಸರ್. ಇಲ್ಲೇ ಬೆಂಗಳೂರಲ್ಲಿ ಒಂದು 10-12 ಸಾವಿರ ರೂಪಾಯಿಗೆ ಬಂದ್ಬಿಟ್ಟು ಇಲ್ಲಿ ಕೂಲಿ ಮಾಡ್ತಾರೆ. ಅಲ್ಲಿ ಊರಲ್ಲಿ ಅವ್ರದ್ದು ಅಷ್ಟು 100 ಎಕರೆ ಇದೆ, ಬಂಜರು ಬಿದ್ದಿದೆ ಸರ್. ಇವತ್ತು ನಾನು ಬೆಂಗಳೂರಿಗೆ ಮಕ್ಕಳು ಬಂದು ಅಲ್ಲಿ ವ್ಯವಹಾರ ಮಾಡೋದ್ರ ಬಗ್ಗೆ ನಂದೇನು ತಪ್ಪಿಲ್ಲ, ಅದನ್ನೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಇವತ್ತು ಇಂಡಿಯಾ ನಮಗೆ ಮುಂಚೆಯಿಂದನೂ ಕಲಿಸಿದ್ದು ಏನಂದರೆ, ಇಂಡಿಯಾ ಈಸ್ ಅಗ್ರಿಕಲ್ಚರ್ ಕಂಟ್ರಿ ವಿತ್ ಅಬೌಟ್ 70% ಆಫ್ ದ ಪಾಪ್ಯುಲೇಷನ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಅಂತ. ಇವತ್ತು ಐ ಮೇ ಬಿ ರಾಂಗ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಲೆಸ್ ದೆನ್ 30-40% ಆಫ್ ಅವರ್ ಅಗ್ರಿಕಲ್ಚರಲ್ ಆರ್ ಸ್ಟಿಲ್ ವರ್ಕಿಂಗ್ ಸರ್. ಯಾವತ್ತು ನನ್ನ ಸ್ವತಃ ನನ್ನ ಅನುಭವದಲ್ಲಿ ಯಾವತ್ತು ವಿ ಶುಡ್ ಬಿ ಕನೆಕ್ಟೆಡ್ ವಿತ್ ಅಗ್ರಿಕಲ್ಚರ್ ಸರ್. ಆವಾಗಲೇ ವಿ ವಿಲ್ ಹ್ಯಾವ್ ಎ ಮೋರ್ ಸ್ಟ್ರಾಂಗ್ ಎಕನಾಮಿ ಸರ್. ಐ ಡೋಂಟ್ ಥಿಂಕ್ ಸೊ. ಜನ ಬರಲಿ, ಬಟ್ ನೀವು ನೋಡಿರ್ಬೋದು ಮುಂಚೆ ಬೆಂಗಳೂರು ಸುತ್ತಲೂ ಎಷ್ಟು ಹಳ್ಳಿಗಳಿದ್ರು, ಎಲ್ಲರೂ ಬೆಳಗ್ಗೆ ಬೆಂಗಳೂರಿಗೆ ಬರೋರು, ಕೆಲಸ ಮಾಡೋರು, ಮತ್ತು ಊರಲ್ಲಿ ಉತ್ಪನ್ನಗಳನ್ನ ತೆಗೆಯೋರು. ಬಟ್ ಅದೆಲ್ಲ ಖಾಲಿಯಾಗೋಗಿದೆ ಸರ್. ವಿ ಶುಡ್ ಸ್ಟಿಲ್ ಹ್ಯಾವ್ ದಟ್ ಅಗ್ರಿಕಲ್ಚರ್ ವಿಚ್ ವಾಸ್ ಎ ಸ್ಟ್ರಾಂಗ್, ವಿಚ್ ಬಿಲ್ಟ್ ಎ ಸ್ಟ್ರಾಂಗ್ ಇಂಡಿಯನ್ ಎಕನಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.